ನಮಸ್ಕಾರ. ಈ ದಿನದ ಪ್ರಮುಖ ಮುಖ್ಯಾಂಶಗಳು. ಕಾರು ಡಿಕ್ಕಿಗೆ ಬಾಲಕ ಸೇರಿ ಇಬ್ಬರ ಸಾವು. ಬೆಂಗಳೂರಿನ ವಕ್ಫ್ ಬೋರ್ಡ್ ಕಚೇರಿ ಬಳಿ ಘಟನೆ. ಮದ್ಯ ಕುಡಿದು ಚಾಲನೆ, ಕಾರು ಚಾಲಕ ಬಂಧನ. ಸ್ವಚ್ಛತೆ ಜಾಗೃತಿಗೆ ಜಿಬಿಎ ಐಪಿಎಲ್ ಅಭಿಯಾನ. ಕಸ ಎಸೆಯುವ ಜಾಗದಲ್ಲಿ ಸ್ವಚ್ಛಗೊಳಿಸಿ ಸುಂದರಗೊಳಿಸುತ್ತದೆ. ರಸ್ತೆ ಕ್ಲೀನ್ ಅಪ್ ಬೆಂಗಳೂರು ತಂಡ. 50 ಲಕ್ಷ ಮೌಲ್ಯದ ನಕಲಿ ಸಿಗರೆಟ್ ವಶ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 5 ಸೆರೆ. ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆ 68% ಹೆಚ್ಚಳ. ಆದ್ಯತೆ ಅನುಗುಣವಾಗಿ ಹೆಚ್ಚುವರಿ LPG ಹಂಚಿಕೆ. ಆಹಾರ ಸಚಿವ KH ಮುನಿಯಪ್ಪ ಹೇಳಿಕೆ. ಅಮಿತ್ ಶಾ ವಿರುದ್ಧವೇ ಆರೋಪ ಪಟ್ಟಿ ದಾಖಲಿಸಬೇಕು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ತಿರುಗೇಟು. 100ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲು. ದೇವನಹಳ್ಳಿ ಬಳಿಯ ರಾಮನವಮಿ ಪ್ರಸಾದ ಸೇವನೆ ಮಾಡಿ 400ಕ್ಕೆ ಹೆಚ್ಚು ಅಧಿಕ ಜನರ ಆರೋಗ್ಯ ಏರುಪೇರು. ಕೈಕೋಟೆ ವಶಕ್ಕೆ ಕೇಸರಿ ಪಡೆ ಪಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ. ಅಸ್ಸಾಂನಲ್ಲಿ 5 ಗ್ಯಾರಂಟಿ ಘೋಷಿಸಿದ ಕೈ. ಮುಖ್ಯಮಂತ್ರಿ ಹೇಮಂತ ವಿರುದ್ಧ ಕರೆಗೆ ವಾಗ್ದಾಳಿ. ಬಿಜೆಪಿ ಪರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಚಾರ. ನೋ ಕಿಂಗ್ಸ್ ಎಂದು ಟ್ರಂಪ್ ವಿರುದ್ಧ ಪ್ರತಿಭಟನೆ. ಯುರೋಪ್ ಅಮೆರಿಕಾದ್ಯಂತ ಟ್ರಂಪ್ ನೀತಿಗಳನ್ನು ವಿರೋಧಿಸಿ ರ್ಯಾಲಿಗಳ ಆಯೋಜನೆ. ವಿಟಿಯು ಕಡೆಗೆ ವಿದೇಶಿ ಕಾಲೇಜುಗಳ ನಡೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ವಿದೇಶಿ ಸಂಸ್ಥೆಗಳ ಮಾನ್ಯತೆ ಕೋರಿ ಅರ್ಜಿ. ಪ್ರಯೋಗಕ್ಕೆ ಸೀಮಿತವಾದ ಮಿಥೆನಾಲ್. 3 ವರ್ಷದ ಹಿಂದೆ ಬಿಎಂಟಿಸಿ ಬಸ್ಗಳಲ್ಲಿ ಮಿಥೆನಾಲ್ ಮಿಶ್ರಿತ ಇಂಧನ ಪ್ರಯೋಗ. ಇದುವರೆಗೂ ಯಾವುದೇ ಮಿಥೆನಾಲ್ ಮೂಲಕ ಬಸ್ ಸಂಚಾರ ಆಗಿಲ್ಲ. ಬಿಸಿಲ ಜಳಕ್ಕೆ ಮಳೆ ಸಿಂಚನ. ರಾಜ್ಯದ ಹಲವು ಭಾಗಗಳಲ್ಲಿ ವರುಣನ ಅಬ್ಬರ. ಆನ್ಲೈನ್ನಲ್ಲಿ ಮಾದರಿ ಸಂಗ್ರಹ ಬೇಡ. ಕರ್ನಾಟಕ ರಾಜ್ಯ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ ಆಗ್ರಹ. ಪರಪ್ಪನ ಅಗ್ರಹಾರ ಜೈಲಿನ 3 ಜೈಲು ಸಿಬ್ಬಂದಿ ಅಮಾನತು. ಶೌಚಗುಂಡಿ ಕೊಳವೆಯಲ್ಲಿ ಮೊಬೈಲ್. ಅಧಿಕಾರ ವಿರುದ್ಧ ವಿಡಿಯೋ ಹರಿಬಿಟ್ಟ ಕೇಂದ್ರ ಕಾರಾಗೃಹ ಕೈದಿಗಳು. ಮನೋಜ್ ದಿಯಾ ಜೋಡಿ ರನ್ನರ್ಸ್. ದೆಹಲಿಯಲ್ಲಿ ನಡೆಯುತ್ತಿರುವ WTT ಕಂಟೆಂಡರ್ ಟೇಬಲ್ ಟೆನ್ನಿಸ್ ಟೂರ್ನಿ.